ಮೈಸೂರಿನಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಾರಿನಲ್ಲಿ ಓರ್ವ ಯುವಕ ಸಾವನ್ನಪ್ಪಿದ್ದಾನೆ. ಕಾರಿನ ಮುಂಭಾಗದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಹಾಸನದ ಹೊಯ್ಸಳ ನಗರದಲ್ಲಿ ಆಗಿದೆ. ಶೂಟೌಟ್ ಆಗಿದೆ. ಆಡಾಗಲೇ ಗುಂಡೇಟು. KA09 MB3868 ನಂಬರ್ನ ನಿಸಾನ್ ಇರಬೇಕದು, ಡಸ್ಟರ್ ಅಲ್ಲ ಅನ್ಸುತ್ತೆ. ಸೊ ನಿಸಾನ್ ಕಾರು. ಸೊ ಈ ಕಾರಿನ ವಿಚಾರದಲ್ಲಿ ಈಗ ನೋಡಬೇಕು ಏನಾಗುತ್ತೆ ಅಂಥೇಳಿ. ಸೊ ಶರಾಫತ್ ಅಲಿ ಅಂತ ತೋರಿಸ್ತಾ ಇದೆ ಹೆಸರು. ಸೊ ಯಾರು ಅಂತ ನೋಡೋಣ. ಅದು ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದಂತೆ ಇಬ್ಬರು ಜನ ಬಂದಿದ್ದಾರೆ. ಇಲ್ಲಿ ತಾವೆಲ್ಲ ಗೊತ್ತಂಗೆ ಒಂದು ಸಣ್ಣ ಸೈಟ್ ಒಂದಿದೆ, ಆ ಸೈಟಿಗೆ ನೋಡೋಕೆ ಬಂದಿದ್ದಾರೆ. ಇಬ್ಬರು ವ್ಯಕ್ತಿಯರು ಯಾರಂತ ನಮಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ. ಆದರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ಬರು ಮಾತಾಡಿಕೊಂಡು ಸೈಡ್ ಬಗ್ಗೆ ಮಾತಾಡಿಕೊಂಡು ಕಾರ್ ಹತ್ರ ಬಂದಿದ್ದಾರೆ. ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಾದಮೇಲೆ ಅವ್ರಿಗೆ ಎರಡು ಶಬ್ದ ಬಂದು ನೋಡಾದ್ಮೇಲೆ ಒಬ್ಬರು ಹೊರಗಡೆ ಬಿದ್ದಿದ್ರು, ಒಬ್ಬರು ಕಾರ್ ಒಳಗಡೆ ಇದನ್ನು ನೋಡಿದ್ದಾರೆ. ಅದ್ರ ಮೇಲೆ ನಮಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ಬರಿಗೆ ಹೆಡ್ ಇಂಜುರಿ, ಯಾರು ಬಾಡಿ ಹೊರಗಡೆ ಇದೆ ಅವ್ರಿಗೂ ತಲೆಯಲ್ಲಿ ಒಂದು ಹೆಡ್ ಇಂಜುರಿ ಇದೆ, ಮತ್ತು ಹೊರಗಡೆದವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಇದೆ. ಆ್ಯಂಡ್ ನಾವು ಈಗ ತಾವೆಲ್ಲ ನೋಡಿದಂಗೆ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನಮ್ಮದು ಫಾರೆನ್ಸಿಕ್ ಟೀಮ್ ಮತ್ತು ನಮ್ಮ ಸೋಕೋ ಟೀಮ್ ಯಾರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರೈಮರಿಯಾಗಿ ಒಬ್ಬರು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಮಾಡ್ದಂಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಲೀವ್ ಆಗ್ತಾ ಇದೆ. ಬಟ್ ವಿ ವಿಲ್ ಡೂ ಫರ್ದರ್ ಇನ್ವೆಸ್ಟಿಗೇಷನ್. ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಈಗ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗೇ ಇದೆ. ಆದರೆ ಅದು ಒಂದು ವೇಳೆ ಹಾಸನಿಗೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ಅದನ್ನು ತನಿಖೆಯನ್ನು ನಾವು ಮಾಡ್ತೀವಿ. ನಮಗೆ ಇದು ಇಲ್ಲಿ ಇರೋರು ನೋಡೋದ್ರ ಪ್ರಕಾರ ಒಂದು 12-12:30 ಟೈಮ್ಗಳಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಇನ್ನೂ ಸ್ಪಷ್ಟತೆ ಯಾರು ಇವರಿಬ್ರು ಬಿಟ್ಟು ಬೇರೆ ಯಾರು ನೋಡಿಲ್ಲ, ಬೇರೆ ಯಾರು ಇರಲಿಲ್ಲ. ನಾವು ಮಾಡ್ತಾ ಇದೀವಿ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬರೀ ಅವರಿಬ್ರು ಮಾತ್ರ ಬಂದಿದ್ದಾರಂತೆ ನಮಗೆ ಮಾಹಿತಿ ಅಂತ. ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವರಿಬ್ರನ್ನೇ ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಅಂತೂ ಇರ್ತದೆ. ಇನ್ನೊಂದು ಸೆಲ್ಫ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯತೆ ಅಂತೂ ಜಾಸ್ತಿ ಇರುತ್ತೆ. ರಿಜಿಸ್ಟ್ರೇಷನ್ ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತಾ ಇದೆ. ಆದ್ರೆ ಅದು ಒಂದು ವೇಳೆ ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದ ಬಗ್ಗೆ ನಾವು ಸ್ಪಷ್ಟತೆ ಅಂತ ಸದ್ಯಕ್ಕೆ ನಾವು ಒಂದು ವೆಪನ್ ಅಂದ್ರೆ ನಮ್ಗೆ ಕಂಡು ಬರ್ತಾ ಇದೆ, ಕಾರ್ ಒಳಗಡೆ ಕಂಡು ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಸೊ ಈಗ ಇಲ್ಲಿ ಹೇಳ್ತಾ ಇರೋ ಪ್ರಕಾರ ಯಾರೋ ಬಂದು ಇನ್ಯಾರೋ ಗುಂಡು ಹೊಡೆದಂಗಿಲ್ಲ ಅದು. ಸೊ ಒಬ್ಬರಿಗೆ ಗುಂಡು ಹೊಡ್ಕೊಂಡಿದ್ದಾರೆ, ಇನ್ನೊಬ್ರು ಅವ್ರ ಪಾಡಿಗೆ ಅವರೇ ಸೆಲ್ಫ್ ಸುಸೈಡ್ ಮಾಡ್ಕೊಂಡಂಗಿದೆ ಅದು. ಸೊ ಅವ್ರು ಹೇಳ್ತಾ ಇರೋ ಪ್ರಾಥಮಿಕವಾಗಿ ಹಾಗೇನು ಹೇಳ್ತಾ ಇದ್ದೀನಿ. ಸೊ ಇಂತಹ ಪ್ರಕರಣಗಳಲ್ಲಿ ಮೊದಲನೇದಾಗಿ ಸಿರುವಂಥದ್ದು ಪ್ರಾಥಮಿಕ ಮಾಹಿತಿಗಳ ಪ್ರಕಾರ, ಪ್ರಾಥಮಿಕ ವರದಿಗಳ ಪ್ರಕಾರ. ಈಗ ಪೊಲೀಸರಿಗೂ ಕೂಡ ಅಷ್ಟೇ ಪ್ರಾಥಮಿಕ ವರದಿಗಳು ಅವ್ರಿಗೆ ಸಿಗೋ ಮಾಹಿತಿಗಳ ಪ್ರಕಾರ ಅಲ್ಲಿ ಏನಿದೆ ಅಂದಮೇಲೆ ಹೇಳ್ತಾ ಇದ್ದಾರೆ ಸೆಲ್ಫ್ ಆಗಿ ಒಬ್ಬರು ಹೊಡ್ಕೊಂಡಿದ್ರು, ಇನ್ನೊಬ್ಬರಿಗೆ ಗುಂಡು ಹೊಡೆದ್ಬಿಟ್ಟು ಇನ್ನೊಬ್ಬರು ತಂಪಾಡಿಗೆ ತಾವೇ ಹೊಡ್ಕೊಂಡಿದ್ದಾರೆ ಅಂತೇಳಿ. ಒಬ್ಬರಿಗೆ ತಲೆಗೆ ಹೆಡ್ ಇಂಜುರಿ ಆಗಿದೆ, ತಲೆಗೆ ಗುಂಡು ಹೊಡ್ಕೊಂಡಿರೋದು. ಇನ್ನೊಬ್ಬರಿಗೆ ಎಲ್ಲೆಲ್ಲಿ ಇಂಜುರಿ ಆಗಿದೆ ಅನ್ನುವಂಥದ್ದನ್ನ ಗೊತ್ತಿಲ್ಲ. ಈಗ FSL ನವ್ರು ಬಂದಿದ್ದಾರೆ, ಅದನ್ನೆಲ್ಲ ಚೆಕ್ ಮಾಡಬೇಕು, ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಸನದಲ್ಲಿ ಗುಂಡಿನ ದಾಳಿ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಗುಂಡಿಕ್ಕಿ ಹತ್ಯೆ ಮಾಡಿ ಬಳಿಕ ತಾನೂ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಹೆಚ್ಚಾಗಿ ಅದೇ ಕಾಣಿಸ್ತಾ ಇದೆ. ಮಧ್ಯಾಹ್ನ 12:30 ಸುಮಾರಿಗೆ ನಡೆದಿರುವಂತಹ ಘಟನೆ ಅಂತ ಹೇಳ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಒಬ್ಬನನ್ನ ಹತ್ಯೆ ಮಾಡಿ ಬಳಿಕ ಮತ್ತೊಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾ ಇದೆ. ಹಾಸನದಲ್ಲಿ ಗುಂಡಿನ ದಾಳಿ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಕಾರಣ ಇದು ಸೆಕೆಂಡ್ ಓನರ್, ಎರಡನೇ ಮಾರಾಟವನ್ನು ಮಾಡಿರುವಂಥ ಕಾರ್ ಅದು. ಸೊ ಫಸ್ಟ್ ಓನರ್ ಇಲ್ಲ, ಅದಕ್ಕೆ ಸೆಕೆಂಡ್ ಓನರ್ ಇದ್ದಾರೆ. ಸೊ ಹಾಗಾಗಿ ಅದು ಮೈಸೂರು ರಿಜಿಸ್ಟ್ರೇಷನ್ ಆಗಿದೆ. ಅದನ್ನು ಹಾಸನದಲ್ಲಿ ಖರೀದಿ ಮಾಡಿದಂಗಿದೆ, ಅಥವಾ ಮೈಸೂರಿನವರೇ ಹಾಸನಕ್ಕೆ ಹೋಗಿ ಜಾಗ ಖರೀದಿ ಮಾಡೋಕ್ಕೆ ಹೋಗಿದ್ರು ಗೊತ್ತಿಲ್ಲ. ಬಟ್ ಸೆಕೆಂಡ್ ಓನರ್ ಅಂತೂ ಇದೆ, ಅದು ಸೇಲ್ ಆಗಿದೆ ಅದು ಎರಡನೇದವ್ರಿಗೆ. ಸೊ ಹಾಸನದಲ್ಲಿರೋರು ಖರೀದಿ ಮಾಡಿದ್ರಾ, ಅವ್ರೇನಾದರೂ ಗಾಡಿ ಯೂಸ್ ಮಾಡ್ತಾ ಇದ್ರೆ ರಿಜಿಸ್ಟ್ರೇಷನ್ ಆಗಿರ್ಲಿಲ್ವಾ ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸ್ಥಳದಿಂದನೇ. ಶಶಿಧರ್, ಏನೆಲ್ಲ ಅಪ್ಡೇಟ್ಸ್ಗಳಿದೆ, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ, ಏನಾದರೂ ವಿವರಗಳು ಸಿಗ್ತಾ ಇದೆಯಾ? ವ್ಯಕ್ತಿಗಳು ಯಾರು, ಏನು, ಎಲ್ಲಿಂದ ಬಂದವರು, ಏನು ಅಂತ ಏನಾದರೂ ಮಾಹಿತಿ ಇದೆಯಾ ಶಶಿಧರ್? ಅರುಣ್, ಏನು ಹೊಯ್ಸಳ ನಗರದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸೋದು ಇದೇ ಜಾಗದಲ್ಲಿ ಇಬ್ಬರು ಈಗ ಏನು ಶೂಟ್ಔಟ್ ಆಗಿರ್ತಕ್ಕಂಥದ್ದು. ಆದರೆ ಏನು ಯಾರೋ ಬಂದು ಹಂತಕರು ಶೂಟ್ಔಟ್ ಮಾಡಿ ಏನು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಾಗ್ತಿದ್ರೆ, ಇದೀಗ SP ಮೊಹಮ್ಮದ್ ಸುಜೇತ್ ಅವರ ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು. ಒಂದು ನಿವೇಶನದ ವಿಚಾರವಾಗಿ ಇಬ್ಬರ ನಡುವೆ ಹಲವು ದಿನಗಳಿಂದ ಕಲಹ ನಡೀತಿತ್ತು. ಇಂದು ಸ್ಥಳಕ್ಕೆ ಬಂದಂತಹ ನಡು ಮೊದಲು ಜಗಳವನ್ನು ಮಾಡ್ಕೊಂಡಿದ್ದಾರೆ, ಆನಂತರ ಒಬ್ಬರು ಗುಂಡನ್ನು ಹಾರಿಸಿ ಆನಂತರ ಅವರೇ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದರೆ ಮೃತರು ಯಾರು ಅನ್ನೋದು
ಇದುವರೆಗೂ ಸಹ ಪತ್ತೆ ಆಗಿಲ್ಲ. ಅವರ ಪತ್ತೆ ಕಾರ್ಯಕ್ಕೆ ನಾವೀಗ ಮುಂದಾಗಿದ್ದೀವಿ. ಆದರೆ ಇದು ಯಾರೂ ಸಹ ಹತ್ಯೆ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂತಹ ಪ್ರಕರಣ ಇಲ್ಲ. ಇವರಿಬ್ಬರು ಸಹ ನಿವೇಶನ ವಿಚಾರಕ್ಕೆ ಹಲವು ದಿನಗಳಿಂದ ಸಹ ವ್ಯಾಜ್ಯ ಇತ್ತು. ಆ ವ್ಯಾಜ್ಯದ ವಿಚಾರವಾಗಿ ಇಬ್ಬರು ಸಹ ಸ್ಥಳಕ್ಕೆ ಆಗಮಿಸಿ ಇಂದು ಸಹ ಈ ಜಗಳವನ್ನು ಆರಂಭಿಸಿದ್ದಾರೆ. ಆ ಜಗಳ ಇದೀಗ ಒಬ್ಬರನ್ನು ಹತ್ಯೆ ಮಾಡಿ ಇನ್ನೊಬ್ಬರು ಆ ನಂತರದಲ್ಲಿ ತಾವು ಗುಂಡಾರಿಸಿಕೊಂಡು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ SP ಮೊಹಮ್ಮದ್ ಸುಜಾತ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅದೇ ಮೃತರು ಯಾರು, ನಿವೇಶನ ಯಾರಿಗೆ ಸೇರಿದ್ದು, ಅವೆಲ್ಲದರ ಬಗ್ಗೆ ಈಗ ಏನು ತನಿಖೆಯನ್ನು ನಡೆಸಿದ್ರೆ ಈಗ FSL ತಂಡ ತಡದಲ್ಲೇ ಬೀಡು ಬಿಟ್ಟಿದ್ದು ಕಾರಿನಲ್ಲಿರ್ತಕ್ಕಂತಹ ಮೃತದೇಹ ಏನಿದೆ ಅದರೊಳಗೂ ಸಹ ಒಂದು ವೆಪನ್ ಸಹ ಪತ್ತೆಯಾಗಿದೆ ಅಂತ SP ಅವರು ಹೇಳಿದ್ದಾರೆ. ಹಾಗಾಗಿ ಅವೆಲ್ಲದರೂ ಸಹ ಸಂಪೂರ್ಣವಾಗಿ ಸಾಕ್ಷ್ಯಗಳನ್ನು FSL ತಂಡ ಕಲೆ ಆಗ್ತಾ ಇದೆ. ಒಟ್ಟಿನಲ್ಲಿ ಏನು ಈ ಎರಡೂ ಹತ್ಯೆ ಏನಿದೆ ಆದರೆ ಇದು ಯಾವುದೇ ಬೇರೆಯವರು ಬಂದು ಹತ್ಯೆ ಮಾಡಿಲ್ಲ. ಆದರೆ ಒಂದು ನಿವೇಶನ ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಏನಿಲ್ಲಿ ಅರಳಿ ಗಿಡಗಳು ಬೆಳೆದಿದ್ರೆ ಅದೇ ನಿವೇಶನದ ವಿಚಾರಕ್ಕಾಗಿ ಇವರಿಬ್ಬರ ನಡುವೆ ಅವಾಗವಾಗ ಜಗಳ ನಡೀತಿತ್ತು. ಆ ನಿವೇಶನದ ವಿಚಾರದಿಂದಲೇ ಇವೆರಡು ಸಹ ಹತ್ಯೆ ಆಗಿರ್ತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗಿ ಈಗ SP ಅವರು ಹೇಳಿರ್ತಕ್ಕಂಥದ್ದು. ಆದರೆ ಮೊದಲು ಎರಡು ಹತ್ಯೆಗಳನ್ನು ಬೇರೆ ಯಾರು ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿದ್ದು. ಆದರೆ SP ಅವರು ಈ ಬಗ್ಗೆ ಸ್ಪಷ್ಟಪಡಿಸಿದರೆ ಮೊದಲು ಒಬ್ಬರಿಗೆ ಗುಂಡು ಹಾರಿಸಿ ಆನಂತರ ತಾವು ಸಹ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದಾರೆ. ಆದರೆ ಅವರ ಗುರುತು ಯಾರು ಎಂದು ಹೇಳಿ ಪತ್ತೆ ಆಗಿಲ್ಲ. ಅವರ ಪತ್ತೆ ಕಾರ್ಯಕ್ಕೆ ನಾವೀಗ ವಿಶೇಷ ತಂಡಗಳನ್ನು ರಚನೆ ಮಾಡಿದಂಥ ಮೊಹಮ್ಮದ್ ಸುಜಾತ್ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಅರುಣ್.